ಒಂದು ಹೊಸ ವರ್ಷನ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ, ಹೊಸ ಡೇನ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ ಅಂತೇಳಿ ನ್ಯೂ ಇಯರ್ ಬಂತಂತಂದ್ರೆ ಪ್ರತಿಯೊಬ್ಬರು ಕೂಡ ಪಾರ್ಟಿ ಹೋಗ್ತಾರೆ. ಆದರೆ ಈ ಪಾರ್ಟಿಗಳಲ್ಲಿ ಒಂದು ಕಾಷಿಯಸ್ ವಿಚಾರ ಐತೆ. ಅದೇನಂತಂದ್ರೆ ಎಷ್ಟೋ ಜನ ಇಂಥ ಪಾರ್ಟಿಗಳಲ್ಲೇ ಅವರು ಡ್ರಗ್ ಕನ್ಸಂಪ್ಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರದ್ದು ಹ್ಯಾಬಿಟ್ ಬೀಳ್ತೈತಿ, ಅದಕ್ಕೆ ಅಡಿಕ್ಟ್ ಆಗ್ತಾರೆ. ಸೊ ಇತ್ತೀಚೆಗೆ ಈ ಥರ ಡ್ರಗ್ ಕೇಸಸ್ಗಳು ತುಂಬಾ ಬರ್ಲಿಕ್ಕೆ ಇದ್ದಾವೆ. ಅಂಥದ್ರೊಳಗೂ ಇತ್ತೀಚೆಗೆ ಈ ಡ್ರಗ್ ಸಪ್ಲೈ ಇರಲಿ, ಕನ್ಸಂಪ್ಷನ್ ಇರಲಿ, ಪೆಡ್ಲಿಂಗ್ ಇರಲಿ, ಅತಿ ಹೆಚ್ಚು ಯಾರಾದರೂ ಇದಾರೆ ಅದರೊಳಗೆ ಇನ್ವಾಲ್ವ್ಡ್ ಇದ್ದಾರೆ ಅಂತಂತಂದ್ರೆ ಅದು ಆಫ್ರಿಕನ್ ನ್ಯಾಷನಲ್ಸ್. ಅತಿ ಹೆಚ್ಚಾಗಿ ಇವಾಗ ಆಫ್ರಿಕನ್ ನ್ಯಾಷನಲ್ಸ್ಗಳೇ ಇಂಥ ಒಂದು ಕೆಲಸಗಳಲ್ಲಿ ಜಾಸ್ತಿ ಅರೆಸ್ಟ್ ಆಗ್ತಿದ್ದಾರೆ. ಸೊ ನಮ್ದು ಗೌರ್ಮೆಂಟ್ ಆಫ್ ಇಂಡಿಯಾ, ಅದರಲ್ಲೂ ಸ್ಪೆಷಲಿ ನಮ್ಮ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಏನೈತಿ, ಇದೊಂದು ಮೇಜರ್ ಡಿಸಿಷನ್ ಮಾಡಬೇಕು. ಏನಂತಂದ್ರೆ ಇನ್ಮೇಲೆ ಯಾರಿಗಾದ್ರೂ ಆಫ್ರಿಕನ್ ನ್ಯಾಷನಲ್ಸ್ ಇಲ್ಲಿ ಬರ್ತಿದ್ದಾರೆ ಅಥವಾ ಸ್ಟೂಡೆಂಟ್ ಯಾವುದೇ ವೀಸಾ ಇರಲಿ, ಅಂಥ ವೀಸಾಗಳನ್ನ ರಿಸ್ಟ್ರಿಕ್ಟ್ ಮಾಡಬೇಕು, ಅಂಥ ವೀಸಾಗಳನ್ನ ಬ್ಯಾನ್ ಮಾಡಬೇಕು. ಇನ್ನು ಮುಂದೆ ಆಫ್ರಿಕಾ ದೇಶದಿಂದ ಯಾರಾದರೂ ನ್ಯಾಷನಲ್ಸ್ ಇಲ್ಲಿ ಅವರ ಎಜುಕೇಷನ್ಗೋಸ್ಕರ ಅಥವಾ ವರ್ಕ್ಗೋಸ್ಕರ ಏನಾದರೂ ಬರಂಗಿದ್ರೆ ಬರೀ ಲಿಮಿಟೆಡ್ ವೀಸಾಗಳನ್ನ ಮಾತ್ರ ಪ್ರತಿ ವರ್ಷಕ್ಕೆ ಪ್ರೊವೈಡ್ ಮಾಡುವಂಥ ವ್ಯವಸ್ಥೆ ಆಗಬೇಕು. ಇಲ್ಲ ಅಂತಂದರೆ ಈ ದೇಶಕ್ಕೆ ಈ ಆಫ್ರಿಕನ್ ನ್ಯಾಷನಲ್ಸ್ಗಳಿಂದ ಯಾವುದೇ ಥರ ಕೊಡುಗೆ ಅಂತೂ ಇಲ್ಲ. ಆದರೆ ಇಲ್ಲಿ ಅವರಿಂದ ಅದು ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ಪ್ರಾಬ್ಲಿ ಈ ಡ್ರಗ್ ಅಬ್ಯೂಸಿಂದ ಮುಂದೆ ಇದನ್ನು ಬ್ರೇಕ್ ಮಾಡಲಿಲ್ಲ ಅಂತಂದರೆ ಪ್ರಾಬ್ಲಿ ಇದು ಎಂಥ ಸಿಚುವೇಶನ್ಸ್ ಬೇಕಾದರೂ ಇಂಡಿಯಾ ಫೇಸ್ ಮಾಡುವಂಥ ಪರಿಸ್ಥಿತಿ ಬರ್ಬೋದು, ಇಂಡಿಯನ್ ಯೂತ್ ಫೇಸ್ ಮಾಡುವಂಥ ಪರಿಸ್ಥಿತಿ ಬರ್ಬೋದು. ಸೊ ಗೌರ್ಮೆಂಟ್ ಇದ್ರ ಮೇಲೆ ಒಂದು ರಿಸ್ಟ್ರಿಕ್ಷನ್ಸ್ ಹಾಕಿ ಈ ಚೈನನ್ನು ಆದಷ್ಟು ಬ್ರೇಕ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಇನ್ನು ಈ ಥರ ಡ್ರಗ್ ಅಬ್ಯೂಸ್ ಮಾಡಬೇಕಾದ್ರೆ, ಸಪ್ಲೈ ಮಾಡಬೇಕಾದ್ರೆ ಸಿಕ್ಬಿದ್ದಾಗ ಅವರು ಫಸ್ಟ್ ಯೂಸ್ ಮಾಡೋ ಕಾರ್ಡೇ ರೇಸಿಸಮ್ ಕಾರ್ಡು. ಭಾರತೀಯರು ನಮ್ಮನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾ ಇಲ್ಲ, ನಮ್ಮ ಮೇಲೆ ರೇಸಿಸಮ್ ಮಾಡ್ತಿದ್ದಾರೆ ಅಂಥೇಳಿ ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೋಬೇಕಾದ್ರೆ ಈ ಥರದ ಸ್ಟೇಟ್ಮೆಂಟ್ಗಳನ್ನ ಅವರು ಪಾಸ್ ಮಾಡ್ತಾರೆ. ಸೊ ಈ ಥರದ ಕ್ರೈಮ್ಗಳಲ್ಲಿ ಇನ್ವಾಲ್ವ್ ಆದಂಥ ಆಫ್ರಿಕನ್ ಪ್ರಜೆಗಳನ್ನ ರೆಸ್ಟ್ರಿಕ್ಟ್ ಮಾಡಬೇಕು, ಅವ್ರ ವೀಸಾಗಳನ್ನ ಬ್ಯಾನ್ ಮಾಡಬೇಕು. ಆದಷ್ಟು ಲಿಮಿಟೆಡ್ ವೀಸಾಗಳನ್ನ ನಮ್ಮಲ್ಲಿ ಕೊಡಬೇಕು ಅವ್ರಿಗೆ. ಇಲ್ಲ ಕಂಪ್ಲೀಟಾಗಿ ಬ್ಯಾನ್ ಮಾಡಿದರೆ ಇನ್ನೂ ಒಳ್ಳೆಯದು. ಇಲ್ಲ ಅಂತಂದರೆ ಇದೊಂದು ಸೀರಿಯಸ್ ಇಂಟರ್ನಲ್ ಥ್ರೆಟ್ ಆಗುತ್ತೆ ಮುಂದೆ ಬರುವಂಥ ದಿನ.